ಸಂದೇಶದ ಮೂಲಕ ಇಷ್ಟೊಂದು ಮಹಿಳೆಯರು ಸಾವಿರಾರು ಸಂಖ್ಯೆಯಲ್ಲಿ ತುಂಬಿ ತುಳುಕ್ತಾ ಇದೆ. ತಾವೆಲ್ಲರೂ ಕೂಡ ಇಲ್ಲಿ ಬಂದು ಆಗಮಿಸಿದಿರಿ. ತಮಗೆಲ್ಲರೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ, ಸನ್ಮಾನ್ಯ ನಿಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ HD ದೇವೇಗೌಡರು ನೀವೆಲ್ಲರೂ ಕೂಡ ಜಾತ್ಯ ಜನತಾ ಪಕ್ಷದಿಂದ ಬಂದಿದ್ದೀರಿ. ನಮ್ಮ ಚಿಹ್ನೆ ಯಾವುದು? ದೇವೇಗೌಡರು ಮಹಿಳೆಯರ ಬಗ್ಗೆ ಪ್ರೀತಿ, ಗೌರವ, ಪೂಜ್ಯ ಮನೋಭಾವದಿಂದ ಇರ್ತಕ್ಕಂಥ ದೇವೇಗೌಡರು ಎಲ್ಲರೂ ಬೇರೆ ಬೇರೆ ಚಿಹ್ನೆಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ನಮಗೆ ಮಹಿಳೆ ಗುರುತೇ ಬೇಕು. ರೈತ ಬೆಳೆದಿರ್ತಕ್ಕಂಥ ಭತ್ತದ ಹೊರೆಯನ್ನು ಹೊರ್ತಕ್ಕಂಥ ಮಹಿಳೆ ಆ ಪಕ್ಷಕ್ಕೆ ಆ ಚಿಹ್ನೆನೇ ಬೇಕು ಅಂಥೇಳಿ ಭಾಳ ಹೋರಾಟವನ್ನು ಮಾಡಿ ಪಡೆದಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲೇ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಮಹಿಳೆಯರ ಪಕ್ಷ ಯಾವುದಾದ್ರೂ ಇದ್ದರೆ ಯಾವ ಪಕ್ಷ ಅದು? ಯಾವ ಪಕ್ಷ? ಏನು ಬೇಕಮ್ಮ? ಆ ರೀತಿ ಅವ್ರು ಅಷ್ಟೇ ಮಾಡಲಿಲ್ಲ ದೇವೇಗೌಡರು. ಈಗಾಗಲೇ ಎಲ್ಲ ಹೇಳಿದ್ರು, ಲೀಲಾದೇವಿ ಪ್ರಸಾದ್ ಹೇಳಿದ್ರು, ರಶ್ಮಿ ರಾಮೇಗೌಡರು ಅಧ್ಯಕ್ಷರು ಕೂಡ ಹೇಳಿದರು, ಶಾರದಾಪುರ ನಾಯಕು ಕರಿಯಮ್ಮ ಅವರು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಇವತ್ತು ದೇವದುರ್ಗ ರಾಯಚೂರಲ್ಲಿ ಆಯ್ಕೆ ಮಾಡಿದ್ದಾರೆ. ದೇವೇಗೌಡರ ಹೆಸರಲ್ಲಿ, ಕುಮಾರಣ್ಣ ಹೆಸರಲ್ಲಿ. ಶಿವಮೊಗ್ಗದಿಂದ ಶಾರದಾಪುರ ನಾಯಕ ಆಯ್ಕೆಯಾಗಿ ಬಂದವ್ರೆ. ಅವರು ನಿಮ್ಮೆಲ್ಲರ ಪ್ರತಿನಿಧಿ, ಅವರು ಶಾಸಕರಾಗಿ ಆಯ್ಕೆಯಾಗಿ ಬಂದು ಇಲ್ಲಿ ಕೂತಿದ್ದಾರೆ. ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಪತ್ರಿಕಾ ಮಾಧ್ಯಮದಲ್ಲಿದ್ದಾರೆ, ನಮ್ಮ ಎಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು, ಮಂತ್ರಿಗಳು, ಪಕ್ಷದ ಅಧ್ಯಕ್ಷಗಳು, ಪದಾಧಿಕಾರಿಗಳು ತಾವೆಲ್ಲರೂ ಇವತ್ತು ಭಾಗವಹಿಸಿದ್ದಾರೆ. ಭಾರಿ ಸಂತೋಷ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಇಷ್ಟೊಂದು ಮಹಿಳೆಯರು ಕೇವಲ 2 ದಿನದ ಸಂದೇಶದಲ್ಲಿ ತಾವೆಲ್ಲ ಬಂದಿದ್ದೀರಿ ಅಂತ ಹೇಳಿದ್ರೆ ನಮಗೆಲ್ಲರೂ ಕೂಡ ಸಂತೋಷ ಆಗ್ತದೆ. ಈಗಾಗಲೇ ಸುಧಾ ಬರ್ಗೂರ್ ಅವರು ಹೇಳಿದ್ರು, ದೇವೇಗೌಡರು ಬರೀ ಟೀಚರ್ಸ್ ಎಲ್ಲರೂ ಜೆಂಟ್ಸೇ ಬರ್ತಾಯಿದ್ರು, 100ಕ್ಕೆ 100 ಜನ, 50 ಜನ ಮಹಿಳೆಯರು ಉಪಾಧ್ಯಾಯರಾಗಬೇಕು ಅಂತೇಳಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಜಾರಿಗೆ ತಂದು ಆವತ್ತಿಂದ ಇವತ್ತು ಕೂಡ ಮಹಿಳೆಯರು ಉಪಾಧ್ಯಾಯಿನಿಗಳು ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ದೇವೇಗೌಡರ ಕೊಡುಗೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. 33 ಜನ ಮಹಿಳೆಯರು ಬಂದು ಆಡಳಿತ ನಡೆಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ಸನ್ಮಾನ್ಯ HD ದೇವೇಗೌಡರ ಕೊಡುಗೆ ಅನ್ನೋದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಸನ್ಮಾನ್ಯ HD ದೇವೇಗೌಡರು ಸೀಮೆಣ್ಣೆ ಬೆಲೆ ಏರಿಸಿದಾಗ ಮಾಜಿ ಪ್ರಧಾನಿಗಳು ಡಬ್ಬ ಹೊತ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು. ಬೀದಿಗಳಲ್ಲಿ, ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿ ಮಾಜಿ ಪ್ರಧಾನಿಗಳು ಸೀಮೆಣ್ಣೆ ಡಬ್ಬವನ್ನು ಹೊತ್ತು ಮೆರವಣಿಗೆಯನ್ನು ಮಾಡಿದರು. 92ನೇ ವಯಸ್ಸಲ್ಲಿ ಲೋಕಸಭೆಯಲ್ಲಿ ಕಾವೇರಿ ನೀರಿನ ಬಗ್ಗೆ ಹೋರಾಟ ಮಾಡಿರೋರು ಯಾರಿದ್ರೆ ಅವರು ಸನ್ಮಾನ್ಯ ದೇವೇಗೌಡರು. ಇವತ್ತು ನೀರು 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 ಕಾವೇರಿ, ಕೃಷ್ಣ, ಕಪಿಲಿ ಯಾವುದೇ ಇರಲಿ ದೇವೇಗೌಡರು ಇವತ್ತು ಹೋರಾಟ ಮಾಡ್ತಿದ್ದಾರೆ. ಕುಡಿಲಿಕ್ಕೆ ನೀರಿಲ್ಲ. ಬೆಂಗಳೂರಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಬೋರ್ವೆಲ್ ಬಗ್ತೋಗ್ತಾ ಇದ್ದಾವೆ. ಬಿಂದಿಗೆ ಹಿಡ್ಕೊಂಡು ಮಹಿಳೆಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾವೇರಿ ತಮಿಳ್ನಾಡಿಗೆ 4,000 ಕ್ಯೂಸೆಕ್ಸ್ ನೀರು ಹರಿದು ಬಿಡ್ತಾ ಇದ್ದಾರೆ. ತಮಿಳ್ನಾಡಿಗೆ ನೀರು ಬಿಡ್ತಾನೆ ಇದ್ದಾರೆ. ತಮಿಳ್ನಾಡಿಗೆ ನೀರು ಹೋಗ್ತಾನೆ ಇದೆ. ಇಲ್ಲಿ ನಮಗೆ ನೀರಿಲ್ಲ. ಬೋರ್ವೆಲ್ಗಳು ಬತ್ತೋಗಿದ್ದಾವೆ. ಟಿ ವಿಲಿ ನೋಡ್ತೀರಿ, ದಿನ ಮಹಿಳೆಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕುಡಿಯೋಕ್ಕೆ ನೀರು ಕೊಡದೇ ಇರ್ತಕ್ಕಂಥವ್ರು ನೀವು ಯೋಚನೆ ಮಾಡಬೇಕು. 92 ವಯಸ್ಸಲ್ಲಿ ಹೋಗಕ್ಕಾಗದೇ ಇದ್ರು ಕೂಡ ಪಾರ್ಲಿಮೆಂಟಲ್ಲಿ ಹೋಗಿ ನಿಂತು ತಮಿಳ್ನಾಡಿನವ್ರು ಬೇಡ್ತಾರೆ, ಬೇಡ್ರಯ್ಯ ಕುಡಿಯೋ ನೀರು ತಡೆ ಮಾಡಬೇಡಿ ಅಪ್ಪ, ನಿಮಗೂ ಕೊಡ್ತೀವಿ, ಮೇಕೆದಾಟು ತಡೆ ಮಾಡಬೇಡಿ, ಕುಡಿಯೋ ನೀರು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ಪ್ರಧಾನಮಂತ್ರಿಗಳಿಗೆ ಹೇಳ್ತಾರೆ, ನಮ್ಮ ರಾಜ್ಯ ಉಳಿಸಿ, ಕುಡಿಯೋ ನೀರು ಕೊಡಿ. ಯಾರು ಮಾಡಿದ್ದಾರೆ? ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ದೇವೇಗೌಡರು ಅವತ್ತು ಪಾರ್ಲಿಮೆಂಟಲ್ಲಿ ಏನು ಅಂಕುಶವನ್ನು ಹಾಕಿದ್ರು ಮಹಿಳೆಯರು ಅಲ್ಲೂ ಇರಬೇಕು, ವಿಧಾನಸಭೆ ಲೋಕಸಭೆಗೂ ಬರಬೇಕು ಅಂತೇಳಿ ಏನು ಅಂಕುಶವನ್ನು ಅವತ್ತು ಹಾಕಿದ್ರು ಇವತ್ತು ನರೇಂದ್ರ ಮೋದಿ ಅವರು ಜಾರಿಗೆ ತಂದಿದ್ದಾರೆ. ಅದು ಕೂಡ ದೇವೇಗೌಡರ ಹೋರಾಟದ ಕೊಡುಗೆ. ಚಪ್ಪಾಳೆ ಹೊಡಿರಮ್ಮ. ಏನು ಅದ್ದೂರಿ ಚಪ್ಪಾಳೆ ಬರ್ಬೇಕು ನಿಮ್ಗೆಲ್ಲರೂ ಕೂಡ. ಪಾರ್ಲಿಮೆಂಟಲ್ಲಿ ಕೂರ್ತೀರಿ ಅಂದರೆ ದೇವೇಗೌಡರ ಕಾರಣ, ವಿಧಾನಸಭೆಗೆ ಬರ್ತೀರಿ ಅಂದರೆ ದೇವೇಗೌಡರ ಕಾರಣ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಕೂರ್ತೀರಿ ಅಂದರೆ ದೇವೇಗೌಡರ ಕೊಡುಗೆ. ಎಷ್ಟಿದೆ, ಎಷ್ಟು ಹೋರಾಟ ಇದೆ. ಇವತ್ತು ಕೂಡ ಮಹಿಳೆಯರ ಬಗ್ಗೆ ಆಸಕ್ತಿ ಅವರಿಗೆ, ದೇವೇಗೌಡರಿಗೆ ಮಹಿಳಾ ಸಮಾವೇಶ ಮಾಡಬೇಕು ಅಂತೇಳಿ ಕರೆದು ಕೂಡಲೇ ತಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದಿರಿ.
ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ ಎಲ್ಲರೂ ಕೂಡ ಕುಮಾರಣ್ಣ ಕುಮಾರಣ್ಣ ಅಂತ ಹೇಳಿದ್ರಿ. ಲಾಟ್ರಿ ನಿಲ್ಲಿಸಿ ಅಂದರೆ, ಸಾರಾಯ್ ನಿಲ್ಲಿಸಿ ಅಂದರೆ ನಿಮ್ಮ ಪರವಾಗಿ ತೀರ್ಮಾನ ತಗೊಂಡ್ರು. ಗ್ರಾಮಗಳಲ್ಲಿ ವಾಸ್ತವ್ಯವನ್ನು ಮಾಡಿ ನಿಮ್ಮ ಕಷ್ಟ ಸುಖಗಳನ್ನು ಅರಿತು ಪೆನ್ಷನ್ ಜಾಸ್ತಿ ಮಾಡಿ ಪ್ರತಿಯೊಬ್ಬ ಮಹಿಳೆಯರಿಗೆ ಗ್ರಾಮ ವಾಸ್ತವ್ಯ ಮಾಡಿದರು. ಏಡ್ಸ್ ಕಾಯಿಲೆ ಬಂದಿರ್ತಕ್ಕಂಥ ಮಹಿಳೆಯರನ್ನ ದೂರ ಇಡ್ತಾ ಇದ್ರು. ಒಬ್ಬ ಮುಖ್ಯಮಂತ್ರಿ ಏಡ್ಸ್ ಕಾಯಿಲೆ ಬಂದಿರ್ತಕ್ಕಂಥ ಮಹಿಳೆಯ ಮನೆಯಲ್ಲಿ ವಾಸ್ತವ್ಯ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಭಾರತ ದೇಶದಲ್ಲಿ ಯಾರಾದ್ರು ಇದ್ರೆ ಯಾರವರು? ಯಾರಮ್ಮ? ಧ್ವನಿಯೇ ಬರ್ತಾ ಇಲ್ಲ. ಯಾರು? ಕುಮಾರಸ್ವಾಮಿ ಅವರು, ಎಚ್ ಡಿ ಕುಮಾರಸ್ವಾಮಿ ಅವರು. ಏಡ್ಸ್ ಬಂದು ಕಾಯಿಲೆ ಮಹಿಳೆ ಮನೆಯಲ್ಲೂ ಹೋಗಿ ವಾಸ್ತವ್ಯ ಮುಖ್ಯಮಂತ್ರಿಯಾಗಿ ರಾಜ್ಯ ಜನಕ್ಕೆ ಹೆದರಬೇಡಿ, ನಾವಿದ್ದೀವಿ, ಅದೇನು ಭಾರಿ ಕೆಡಕಿನ ಕಾಯಿಲೆ ಇಲ್ಲ ನಾವು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಹೋದ್ರು ಅಂತ ಹೇಳಿದ್ರೆ ಇವತ್ತು ಯಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ? ಯಾರು ಕೊಟ್ಟಿರೋ ಕಾರ್ಯಕ್ರಮಗಳನ್ನು ಯಾರು ಮಾಡ್ತಾ ಇದ್ದಾರೆ? ಮಹಿಳೆಯರಿಗೆ ಯುವಕರಿಗೆ ಕೊಟ್ಟಂಥ ಕಾರ್ಯಕ್ರಮಗಳು ಎಷ್ಟೊಂದಿದೆ. ಇದೆಲ್ಲವೂ ಕೂಡ ಅರ್ಥಪೂರ್ಣ ಕಾರ್ಯಕ್ರಮ ತಲುಪ್ತಕ್ಕಂಥದ್ದು, ಅರ್ಪಿಸ್ತಕ್ಕಂಥದ್ದು. ಇವತ್ತು ಅವ್ರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದೀರಿ ಮಹಿಳೆಯರು ಕೂಡ ಸೇರಿ, ನಮ್ಮ ತಾಯಿಯಂದಿರು. ನಿಮ್ಮೆಲ್ಲ ಇರ್ತಕ್ಕಂಥದ್ದು ತಾಯಿ ಹೆಂಡತಿಯಾಗಿ, ಸೊಸೆಯಾಗಿ, ಮಗಳಾಗಿ, ತಾಯಿಯಾಗಿ ನೀವೆಲ್ಲರೂ ಕೂಡ ತಾಯಿ ಹೃದಯ. ಮಕ್ಕಳನ್ನ ಬೆಳೆಸ್ತೀರಿ, ಶಿಕ್ಷಣ ಕೊಡಬೇಕು, ಅವ್ರಿಗೆ ಸಂಸ್ಕಾರ ಕೊಡಬೇಕು. ಅಬಲೆ 4 ಗೋಡೆ ಮಧ್ಯೆ ಅಂತಿದ್ರು. ಮಹಿಳೆ ಅಬಲೆಯೆಲ್ಲ ಸಬಲೆಯಾಗಿದ್ದೇವೆ ಅನ್ನೋದನ್ನು ಕರಿಯಮ್ಮ ಶಾದಪುರ ನಾಯ್ಕ ಎದ್ದು ತೋರಿಸಿದ್ದಾರೆ. ರಾಜ್ಯದ ಶಾಸಕರಾಗಿ ನಿಮ್ಮ ಮುಂದೆ ನಿಂತಿದ್ದಾರೆ. ಇದು ಎಲ್ಲರೂ ಆಗಬೇಕು ಅನ್ನೋದು ದೇವೇಗೌಡರ ಒಂದು ಆಶಯ. ಇವತ್ತಿಂದ ನೀವೆಲ್ಲರೂ ಕೂಡ ಈ ಪಕ್ಷ ದೇವೇಗೌಡರು ಉಳಿಸ್ಬೇಕು. ಇದು ನಿಮ್ಮ ಪಕ್ಷ, ಜನತಾದಳ ತೆನೆ ಒತ್ತರ ಹಿಡಿಯ ಗುರುತು. ಮಹಿಳೆಯರು ಸಂಘಟಿತರಾಗಬೇಕು. ಮನೆಯಲ್ಲಿ ಒಬ್ಬರೇ ಮಾಡಿದ್ರೆ ಆಗಲ್ಲ. ನೀವು ಒಬ್ಬೊಬ್ಬರು ಶಕ್ತಿ ಇದೆ, ಸಂಘಟನೆ ಮಾಡಬೇಕು. ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳನ್ನು ಕಟ್ಟಿ ಅವ್ರಿಗೆ ಸಾಲ ಕೊಟ್ಟವ್ರು ಕುಮಾರಣ್ಣ. ಬೀದಿ ವ್ಯಾಪಾರ ಮಾಡ್ತಾಯಿದ್ರು ಮಹಿಳೆಯರು, ತರಕಾರಿ ವ್ಯಾಪಾರ ಮಾಡ್ತಾಯಿದ್ರು. 10,000 ರೂಪಾಯಿ ಫ್ರೀಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅವ್ರ ಆಶೆ ಇಷ್ಟೇ, ಮಹಿಳೆಯರು ಆರ್ಥಿಕವಾಗಿ ಮುಂದೆ ಬರಬೇಕು, ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅಂತಕ್ಕಂಥದ್ದೇ ಅವರ ಧ್ಯೇಯ, ಅವರ ಗುರಿ. ನಾವೆಲ್ಲರೂ ಸೇರಿ ಅವ್ರ ಶಕ್ತಿ ತುಂಬೋಣ, ಈ ಪಕ್ಷ ಉಳಿಸೋಣ. ಆ ಕೆಲಸವನ್ನು ನಾವು ನೀವು ಎಲ್ಲ ಸೇರಿ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಎಲ್ಲೇ ಇರಲಿ ನಮ್ಮ ಪಕ್ಷದ ಚಿಹ್ನೆ, ನಮ್ಮ ಪಕ್ಷದ ಗುರುತು, ನೀವೆಲ್ಲರೂ ಸಭೆಗಳನ್ನು ಮಾಡಿ ಪಾರ್ಲಿಮೆಂಟಲ್ಲೂ ಕೂಡ ಈ ಪಕ್ಷವನ್ನು ಉಳಿಸುವ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅಂಥೇಳಿ ತಮಗೆಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಸಹೋದರಿಯರಿಗೆ, ತಾಯಂದಿರಿಗೆ ಎಲ್ಲರಿಗೂ ಕೂಡ ಶಾಂತ ರೀತಿಯಿಂದ ಇನ್ನು 20 ನಿಮಿಷ ಕೂತ್ಕೊಂಡು ಅವ್ರ ಮಾತುಗಳನ್ನು ಕೇಳಬೇಕು, ಅವ್ರ ಬೆಂಬಲ ಕೊಡಬೇಕು ಅಂತೇಳಿ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.